ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಆಸೆ ಏನು ಅಂದರೆ 224 ಕ್ಷೇತ್ರದಲ್ಲಿ ಪ್ರತಿಯೊಬ್ಬ MLA ಆಗಲಿ MP ಆಗಲಿ ಎಷ್ಟು ಅಧಿಕಾರ ಇರುತ್ತೆ, ಎಷ್ಟೋ ಸರ್ಕಾರದ ಅನುದಾನಗಳು ಇರುತ್ತೆ. ಆದರೆ ಇಲ್ಲಿವರೆಗೂ ಒಂದು ಕ್ಷೇತ್ರದಲ್ಲಿ ಒಂದು ಹಳ್ಳಿಗೆ ಇಂಥ ಬಡವರು ಇಂಥ ಗುಷ್ಟಲನ್ನು ಮುಕ್ತವಾಗಿ ಗೊಳಿಸ್ಬೇಕು ಅಂತೇಳಿ ಯಾವುದೇ MLA ಆಗಲಿ ಯಾರೇ MP ಆಗಲಿ ಇಲ್ಲಿವರೆಗೂ ಮಾಡಿಲ್ಲ. ಸ್ವಂತ ಖರ್ಚಿಂದ ಸ್ವಂತ ದುಡಿಮೆಯಿಂದ ಬಡ ಕುಟುಂಬದಿಂದ ಬಂದಿದ್ರು ಕೂಡ ಸ್ವಂತ ದುಡ್ಡಿಂದ ಪ್ರತಿ ಹಳ್ಳಿಯಲ್ಲೂ ಒಬ್ಬರೇ ಕಾಲಲ್ಲಿ ನಡೆದು ಅವ್ರ ಮನೆ ಹೇಗಿದೆ, ಅವ್ರ ಗುಡಿಸ್ಲು ಹೇಗಿದೆ ಅಂದ್ಬಿಟ್ಟು ಕಟ್ಸ್ಕೊಡ್ತಾವ್ರೇನೋ ಅದು ಇದರಿಂದ ನಾವು ಅವ್ರಿಗೆ ಅಭಿಮಾನಿ ಆಗಿದ್ದೀವಿ ಸೋಲೂರು ಹೋಬಳಿಲಿ. ಆಮೇಲೆ ಸೋಲೂರು ಹೋಬಳಿ ಅಂತ ಅಲ್ಲ, ನೆಲಮಂಗಲ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಯಾರೂ ಮಾಡದೇ ಇರುವಂಥ ಕಾರ್ಯವನ್ನು ರಾಮಣ್ಣನವ್ರು ಮಾಡ್ತಾವ್ರೆ. ಹಾಗಾಗಿ ನಾವು ರಾಮಣ್ಣನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 228 ಕ್ಷೇತ್ರಗಳಲ್ಲಿ ಏನು ನಡೀತಾ ಇಲ್ಲೋ ಗೊತ್ತಿಲ್ಲ. ಈ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ಅದ್ದೂರಿಯಾಗಿ ರಾಮಣ್ಣವರು MLA ಆಗಿ ಮಾಡ್ಕೊಂಬರ್ಬೇಕು ಅನ್ನೋದು ನಮ್ಮ ಕನಸಿದೆ. ಮಾಡ್ಕೊಂಬಂದೇ ಬರ್ತೀವಿ. ನೆಲಮಂಗಲ ಜನತೆಗೆ ಇವಾಗ ಕೆಲವು ಜನ MLAಗಳು ಬಂದು ಹೋಗಿದ್ದಾರೆ, ಕೆಲವು ಜನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮನೆಗೂ ಹೋಗಿ ಅವರ ಇವಾಗ ಏನೋ ಒಂದು ಮಾಡಿಕೊಡ್ಬೋದು, ಇವತ್ತು ಏನೋ ಒಂದು ಕೊಡ್ಬೋದು, ಅದು ಆ ಕ್ಷಣಕ್ಕೆ ಮಾತ್ರ, ಇಲ್ಲ 3 ದಿನಕ್ಕೆ ಮಾತ್ರ. ಆದರೆ ಒಂದು ಮನೆ ಅನ್ನೋದು ಕೊಟ್ಟರೆ ಇಡೀ ನಿಮ್ಮ ಮನೆಗೆ ನಿಮ್ಮ ಕುಟುಂಬ ಇರೋವರೆಗೂ ಇರ್ತದೆ. ಅದನ್ನ ನೆನ್ಸ್ಕೊಂಡು ರಾಮಣ್ಣವ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇಡೀ ನೆಲಮಂಗಲ ಕ್ಷೇತ್ರ ಜನತೆಗೆ. ತುಪ್ತಳ್ಳಿ ಸ್ವಾಮಿ ಅಂತೇಳಿ. MLA ರಾಮಣ್ಣವ್ರಿಗೆ ಅನ್ನೋಕ್ಕಿಂತ ಮುಂಚೆ ಇವಾಗ 49ನೇ ವರ್ಷದಿಂದ 50 ವರ್ಷಕ್ಕೆ ಕಾಲಿಕ್ತಿದ್ದಾರೆ. ಏನು ಇವಾಗ 49ನೇ ವರ್ಷದಲ್ಲಿ ಅವರು ಏನು ಕೆಲಸಗಳು ಮಾಡ್ತಾ ಇದ್ದಾರೋ ಮುಂದಕ್ಕೆ ಇನ್ನೂ ಹೆಚ್ಚಿನದಾಗಿ ಕೆಲಸಗಳು ಮಾಡಬೇಕು. ಆಮೇಲೆ ಮುಂದಿನ 2028ಕ್ಕೆ ಅವರು ಒಂದು ಕನಸನ್ನು ಕಟ್ಕೊಂಡಿದ್ದಾರೆ, ಅದು MLA ಆಗಬೇಕಂತ ಕನಸನ್ನು. ಇನ್ನು ಅವ್ರಿಗೆ ದೇವರು ಆಯುಷ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಮುಂದಿನ ದಾರಿಗಳಿಗೆ ಎಲ್ಲರೂ ಒಳ್ಳೇದಾಗಬೇಕಂತ ನಾವು ಕೇಳ್ಕೊತೀವಿ ಸರ್. ಏನಿಲ್ಲ ಸರ್, ಏನು ಅವರು ಅಧಿಕಾರದಲ್ಲಿ ಇಲ್ದಲೇ ಜನಗಳಿಗೆ ಏನೋ ಮನೆ ಕಟ್ಟಿಸೋ ಕೆಲಸ ಆಗಿರ್ಬೋದು, ಏನೇ ಕಷ್ಟಗಳಿಗೆ ಬಂದು ಮಾಡ್ತಾ ಇದ್ದಾರೆ. ಏನು ಅಧಿಕಾರದಲ್ಲಿ ಇಲ್ದಲೇ ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಬಂದರೂ ನಿನ್ನೆ ಯಾವ ಥರ ಮಾಡ್ಬೋದು ಅನ್ನೋದು ಅದೇ ಇದಕ್ಕೆ ಸರ್ ನಾವು ಅವ್ರ ಅಭಿಮಾನಿಗಳಾಗಿದ್ದೀವಿ ಸರ್. ಹೌದು ಸರ್, ಖಂಡಿತ ಸರ್. ನನ್ನ ಹೆಸರು JD ಇಂದ ನಾನು ಸೋಲೂರು ಹೋಬಳಿ ಯುವ ಘಟಕ ಅಧ್ಯಕ್ಷ ಆಗಿದ್ದೀನಿ ಸರ್, ಸೋಲೂರು ಹೋಬಳಿಗೆ.